ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಅಳು ಬಂದಾಗ ಅಳುವುದನ್ನು ನಿಯಂತ್ರಿಸುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ ಕಣ್ಣಿನ ಕಾಯಿಲೆ, ಬಿ ಹೃದಯ ಕಾಯಿಲೆ, ಸಿ ತಲೆನೋವು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಆಯುರ್ವೇದದ ಪ್ರಕಾರ ಕಣ್ಣೀರನ್ನು ಎಂದಿಗೂ ತಡೆಯಬಾರದು, ಏಕೆಂದರೆ ಅಳುವ ಪ್ರವೃತ್ತಿ ತಲೆನೋವು, ಮೂಗುಗಟ್ಟುವಿಕೆ, ಕಣ್ಣಿನ ಕಾಯಿಲೆ, ಹೃದಯ ಕಾಯಿಲೆಯ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಅಳುವುದನ್ನು ನಿಯಂತ್ರಿಸಬಾರದು. ಕಣ್ಣೀರು ಹರಿಯಲು ಬಿಡಿ, ಇದು ಹೃದ್ರೋಗ, ಖಿನ್ನತೆ ಇತ್ಯಾದಿಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಕಣ್ಣೀರು ದೈಹಿಕ, ಮಾನಸಿಕ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾದ ಅನೇಕ ಉತ್ತಮ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತದೆ. ಹೀಗಾಗಿ ಅಳು ಬಂದಾಗ ಮುಕ್ತವಾಗಿ ಅತ್ತು ಬಿಡುವುದು ಉತ್ತಮ. ಎರಡನೇ ಪ್ರಶ್ನೆ, ಹಸಿವಾಗುತ್ತಿಲ್ಲವೆಂಬ ಸಮಸ್ಯೆಯಿಂದ ಪರಿಹಾರವನ್ನು ನೀಡುವುದು ಯಾವುದು? ಆಪ್ಷನ್ಸ್ ಎ ಮೆಂತೆಕಾಳು, ಬಿ ನಿಂಬೆ ರಸ, ಸಿ ಖರ್ಜೂರ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕೆಲವರಿಗೆ ಹಸಿವೆ ಆಗುವುದಿಲ್ಲ, ಏನನ್ನು ತಿನ್ನಬೇಕು ಅಂತಾನೂ ಅನಿಸುವುದಿಲ್ಲ. ಹೀಗಾಗಿ ಇಂತಹ ಸಮಸ್ಯೆ ಇದ್ದವರು ನಿಂಬೆ ರಸ, ಖರ್ಜೂರ, ಶುಂಠಿ, ದಾಲ್ಚಿನ್ನಿ, ಮೆಂತೆಕಾಳು, ದ್ರಾಕ್ಷಿ ತಿನ್ನುವುದರಿಂದ ಹಸಿವಾಗಲು ಇವು ನೆರವಾಗುತ್ತವೆ. ಇವುಗಳಿಂದ ಯಾವುದೇ ಅಡ್ಡ ಪರಿಣಾಮ ಇರುವುದಿಲ್ಲ. ಮೂರನೇ ಪ್ರಶ್ನೆ, ರಾಮನ ವನವಾಸದ ಕಣ್ಣೀರಿನ ಕಥೆಯಾದ ಸನ್ನಿವೇಶಕ್ಕೆ ಸಾಕ್ಷಿಯಾದ ಮರ ಯಾವುದು? ಆಪ್ಷನ್ಸ್ ಎ ಅಶೋಕ ಮರ, ಬಿ ಹುಣಸೆ ಮರ, ಸಿ ಬಿಲ್ವಪತ್ರೆ ಮರ, ಡಿ ಬೇವಿನ ಮರ. ಸರಿಯಾದ ಉತ್ತರ ಆಪ್ಷನ್ ಬಿ ಹುಣಸೆ ಮರ. ರಾಮ, ಲಕ್ಷ್ಮಣ ಹಾಗೂ ಸೀತೆಯು ಕಾಡಿನಲ್ಲಿ ನೆಮ್ಮದಿಯಾಗಿ ಬದುಕುತ್ತಿದ್ದ ದಿನಗಳು ಕಣ್ಣೀರಿನ ಕಥೆಯಾದ ಸನ್ನಿವೇಶಕ್ಕೆ ಈ ಮರ ಸಾಕ್ಷಿಯಾಗಿದೆ. ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿರುವ ಕ್ಷಣಕ್ಕೆ ಈ ಮರ ಸಾಕ್ಷಿಯಾಗಿದೆ. ಈ ಹುಣಸೆ ಮರವು ತನ್ನ ಪ್ರೀತಿಯ ಹೆಂಡತಿಯನ್ನು ಕಳೆದುಕೊಂಡ ಭಗವಾನ್ ರಾಮನ ನೋವು ಮತ್ತು ದುಃಖಕ್ಕೆ ಸಾಕ್ಷಿಯಾಯಿತು. ಅದರ ಹತಾಶೆಯ ಆ ಕ್ಷಣದಲ್ಲಿ ರಾಮನ ಹೃದಯದಲ್ಲಿ ಅರಳಿದ ಅಪಾರ ಧೈರ್ಯ ಮತ್ತು ಶಕ್ತಿಯನ್ನು ಸಹ ಅನುಭವಿಸಿತ್ತು. ನಾಲ್ಕನೇ ಪ್ರಶ್ನೆ, ಹುರಿದ ಬೆಳ್ಳುಳ್ಳಿಯನ್ನು ತಿನ್ನುವುದರಿಂದ ಯಾವ ಸಮಸ್ಯೆ ನಿವಾರಣೆಯಾಗುತ್ತದೆ? ಆಪ್ಷನ್ಸ್ ಎ ಕೆಮ್ಮು, ಬಿ ಕಫ, ಸಿ ಕೊಲೆಸ್ಟ್ರಾಲ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬೆಳ್ಳುಳ್ಳಿ ಸೇವಿಸುವುದರಿಂದ ಅನೇಕ ಕಾಯಿಲೆ ದೂರಾಗುತ್ತವೆ. ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ ಸೇವಿಸಿದರೆ ಮೂಲವ್ಯಾಧಿ, ಮಲಬದ್ಧತೆ, ಕಿವಿ ನೋವು, ರಕ್ತದೊತ್ತಡ ದೂರವಾಗುತ್ತವೆ. ಇವು ಹಸಿವು ಹೆಚ್ಚಿಸುತ್ತವೆ. ಪ್ರತಿದಿನ 5ರಿಂದ 6 ಬೆಳ್ಳುಳ್ಳಿ ತಿಂದರೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ, ಜೊತೆಗೆ ದೇಹದಲ್ಲಿರುವ ವಿಷ ಪದಾರ್ಥ ಹೊರಹಾಕುತ್ತದೆ. ಇನ್ನು ಹುರಿದ ಬೆಳ್ಳುಳ್ಳಿ ಸೇವಿಸಿದರೆ ಕ್ಯಾನ್ಸರ್ ಕೋಶಗಳು ಶಕ್ತಿ ಕಳೆದುಕೊಳ್ಳುತ್ತವೆ. ಅಲ್ಲದೆ ಅಸ್ತಮಾ, ಕೆಮ್ಮು, ಕಫ ಕಡಿಮೆ ಮಾಡುವ ಗುಣವನ್ನು ಹೊಂದಿದೆ. ಐದನೇ ಪ್ರಶ್ನೆ, ತೆಂಗಿನ ನೀರನ್ನು ಕೂದಲಿಗೆ ಹಚ್ಚುವುದರಿಂದಾಗುವ ಪ್ರಯೋಜನವೇನು? ಆಪ್ಷನ್ಸ್ ಎ ತುರಿಕೆ ನಿಯಂತ್ರಣ, ಬಿ ತಲೆಹೊಟ್ಟು ನಿವಾರಣೆ, ಸಿ ಕೂದಲು ಬೆಳವಣಿಗೆ, ಡಿ ಮೃದು ಕೂದಲು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ನೆತ್ತಿ ಮತ್ತು ಕೂದಲನ್ನು ಹೈಡ್ರೀಕರಿಸುವಂತೆ ಮಾಡುತ್ತದೆ ಎಳನೀರು. ಒಡೆಯುವುದನ್ನು ತಡೆಯಲು ನಿಮ್ಮ ಎಳೆಗಳ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುತ್ತದೆ. ತೆಂಗಿನ ನೀರಿನಲ್ಲಿರುವ ಪೋಷಕಾಂಶಗಳು ಮತ್ತು ಉರಿಯೂತದ ಗುಣಲಕ್ಷಣಗಳು ನೆತ್ತಿಯಲ್ಲಿ ತುರಿಕೆಯನ್ನು ಶಮನಗೊಳಿಸಲು ಸಹಾಯ ಮಾಡುತ್ತವೆ. ನೀರಿನ ಹೈಡ್ರೇಟಿಂಗ್ ಮತ್ತು ಉರಿಯೂತದ ಗುಣಲಕ್ಷಣಗಳು ನೆತ್ತಿಯನ್ನು ಹೈಡ್ರೀಕರಿಸುತ್ತದೆ ಮತ್ತು ತಲೆಹೊಟ್ಟು ಕಡಿಮೆ ಮಾಡುತ್ತದೆ. ಆರನೇ ಪ್ರಶ್ನೆ, ಯಾರ ಜನ್ಮದಿನವನ್ನು ಭಾರತದ ರಾಷ್ಟ್ರೀಯ ಮಹಿಳಾ ದಿನವೆಂದು ಆಚರಿಸಲಾಗುತ್ತದೆ? ಆಪ್ಷನ್ಸ್ ಎ ಮದರ್ ತೆರೇಸಾ, ಬಿ ಸರೋಜಿನಿ ನಾಯ್ಡು, ಸಿ ಕಿರಣ್ ಬೇಡಿ, ಡಿ ಸಾವಿತ್ರಿಬಾಯಿ ಪೂಲೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸರೋಜಿನಿ ನಾಯ್ಡು. ಸರೋಜಿನಿ ನಾಯ್ಡು ಅವರು 1879ರಂದು ಹೈದರಾಬಾದ್ನಲ್ಲಿ ಜನಿಸಿದರು. ಅವರ ಜನ್ಮದಿನವನ್ನು ಭಾರತದಲ್ಲಿ ರಾಷ್ಟ್ರೀಯ ಮಹಿಳಾ ದಿನ ಎಂದು ಆಚರಿಸಲಾಗುತ್ತದೆ. ಸರೋಜಿನಿ ನಾಯ್ಡು ಒಬ್ಬ ಪ್ರಸಿದ್ಧ ಕವಯಿತ್ರಿ, ಧೀಮಂತ ಮಹಿಳೆ, ಸ್ವಾತಂತ್ರ್ಯ ಹೋರಾಟಗಾರ್ತಿ, ಜೊತೆಗೆ ದೇಶದ ಮೊದಲ ಮಹಿಳಾ ರಾಜ್ಯಪಾಲೆಯಾಗಿದ್ದರು. ಏಳನೇ ಪ್ರಶ್ನೆ, ವೀಳ್ಯದೆಲೆಯನ್ನು ಪ್ರತಿದಿನ ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಮಧುಮೇಹ ನಿಯಂತ್ರಣ, ಬಿ ಗಟ್ಟಿ ವಸಡು, ಸಿ ಮಲಬದ್ಧತೆ ತಡೆ, ಡಿ ಬಿಪಿ ನಿಯಂತ್ರಣ.
ಸರಿಯಾದ ಉತ್ತರ ಆಪ್ಷನ್ ಎ ಮಧುಮೇಹ ನಿಯಂತ್ರಣ. ವೀಳ್ಯದೆಲೆಯಲ್ಲಿ ಆಂಟಿ ಹಿಸ್ಟಮೈನ್ ಗುಣಲಕ್ಷಣಗಳಿವೆ. ಇದು ಅಸ್ತಮಾವನ್ನು ತಡೆಗಟ್ಟಲು ಮತ್ತು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಲಾಲಾರಸದಿಂದ ಉತ್ಪತ್ತಿಯಾಗುವ ಆಮ್ಲದ ಪ್ರಮಾಣವನ್ನು ಕಡಿಮೆ ಮಾಡುವ ಮೂಲಕ ವೀಳ್ಯದೆಲೆಯು ನಿಮ್ಮ ಬಾಯಿಯ ಕುಹರವನ್ನು ಹಲ್ಲಿನ ಕ್ಷಯದಿಂದ ರಕ್ಷಿಸುತ್ತದೆ. ಮಧುಮೇಹವನ್ನು ನಿಯಂತ್ರಿಸಲು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ವೀಳ್ಯದೆಲೆಯನ್ನು ತಿನ್ನಬೇಕು. ಒತ್ತಡದಲ್ಲಿದ್ದರೆ ನೀವು ಸರಳ ಅಥವಾ ಸಿಹಿ ಪಾನನ್ನು ತಿನ್ನಬಹುದು. ಇದರ ಫಿನಾಲಿಕ್ ಸಂಯುಕ್ತಗಳು ನಿಮ್ಮ ಮನಸ್ಥಿತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. 8ನೇ ಪ್ರಶ್ನೆ, ಬೆಳ್ಳಿ ನದಿಯನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ಸ್ ಎ ಅರ್ಜೆಂಟೀನಾ, ಬಿ ಉರುಗ್ವೆ, ಸಿ ಸ್ವಿಟ್ಜರ್ಲ್ಯಾಂಡ್, ಡಿ ಕ್ಯೂಬಾ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಅರ್ಜೆಂಟೀನಾ ಮತ್ತು ಉರುಗ್ವೆ ನಡುವೆ ಇರುವ ರಿಯೋ ಡೆಲಾ ಪ್ಲಾಟಾವನ್ನು ಸ್ಪ್ಯಾನಿಷ್ ಭಾಷೆಯಿಂದ ಅಕ್ಷರಶಃ ಬೆಳ್ಳಿಯ ನದಿ ಎಂದು ಅನುವಾದಿಸಲಾಗಿದೆ. ಯುರೋಪಿಯನ್ ವಿಜಯಶಾಲಿಗಳು ಈ ಪ್ರದೇಶವು ವಿಶಾಲವಾದ ಬೆಳ್ಳಿಯ ನದಿಗಳಿಂದ ತುಂಬಿದೆ ಎಂದು ನಂಬಿದಾಗ ಪರಿಶೋಧನಾ ಯುಗದಲ್ಲಿ ಇದು ಈ ಹೆಸರನ್ನು ಪಡೆದುಕೊಂಡಿತು. 9ನೇ ಪ್ರಶ್ನೆ, ಅವರೆಕಾಳು ತಿನ್ನುವುದರಿಂದ ಆರೋಗ್ಯಕ್ಕೆ ಯಾವ ರೀತಿ ಸಹಾಯಕವಾಗಿದೆ? ಆಪ್ಷನ್ಸ್ ಎ ಮೆದುಳು ಚುರುಕು, ಬಿ ಹಾರ್ಮೋನ್ ಸಮತೋಲನ, ಸಿ ಚರ್ಮ ರಕ್ಷಣೆ, ಡಿ ಶಾಖ ಉತ್ಪತ್ತಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಅವರೆಕಾಳು ಮೆದುಳಿನ ಆರೋಗ್ಯಕ್ಕೆ ಬಹಳ ಸಹಾಯಕಾರಿ. ಇದರಲ್ಲಿರುವ ಗ್ಯಾಲಕ್ಟೋಸ್ ಹಾಗೂ ಡೋಪಮೈನ್ ಮೆದುಳು ಸದಾ ಚುರುಕಾಗಿರಲು ಸಹಾಯ ಮಾಡುತ್ತದೆ. ಇದರಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಹಾನಿಯನ್ನು ತಡೆಯುತ್ತದೆ. ಇದರಲ್ಲಿರುವ ಸೆಲೇನಿಯಂ, ಮ್ಯಾಂಗನೀಸ್, ಸತುಗಳಂತಹ ಖನಿಜಗಳು ಶ್ವಾಸಕೋಶದ ಸಮಸ್ಯೆಗೆ ಮುಕ್ತಿ ನೀಡುತ್ತವೆ, ಉಸಿರಾಟದ ಸಮಸ್ಯೆಯಿಂದ ಕಾಪಾಡುತ್ತವೆ. ಅವರೆಕಾಯಿಯಲ್ಲಿರುವ B1 ಅಂಶ ನರ ಸಂಬಂಧಿ ಸಮಸ್ಯೆಗಳಿಂದ ಕೂಡ ಕಾಪಾಡುತ್ತದೆ. ಜೊತೆಗೆ ಹೃದಯ ಸಂಬಂಧಿ ಸಮಸ್ಯೆಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ. ನಿಮ್ಮ ಹಾರ್ಮೋನ್ಗಳನ್ನು ಸಮತೋಲನದಲ್ಲಿಡಲು ಕೂಡ ಅವರೆಕಾಯಿ ಸಹಾಯ ಮಾಡುತ್ತದೆ. ಜೊತೆಗೆ ಒತ್ತಡ, ಆತಂಕವನ್ನು ನಿವಾರಿಸುತ್ತದೆ. ನಿಮ್ಮ ಕಡು ಬಯಕೆಗಳನ್ನು ಕೂಡ ನಿಯಂತ್ರಣದಲ್ಲಿಡುತ್ತದೆ. ಜೊತೆಗೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡುತ್ತದೆ. ನಿದ್ರಾಹೀನತೆಯಿಂದ ಬಳಲುವವರಿಗೆ ಕೂಡ ಅವರೆಕಾಯಿ ಬಹಳ ಒಳ್ಳೆಯದು. 10ನೇ ಪ್ರಶ್ನೆ, ಕರುಳಿನ ಸೋಂಕುಗಳು ಸಂಭವಿಸಲು ಮೂಲ ಕಾರಣವೇನು? ಆಪ್ಷನ್ಸ್ ಎ ಅಜೀರ್ಣ, ಬಿ ಜ್ವರ, ಸಿ ಕಲುಷಿತ ನೀರು, ಡಿ ಆಹಾರ ಕ್ರಮ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಸಣ್ಣ ಅಥವಾ ದೊಡ್ಡ ಕರುಳಿನಲ್ಲಿ ಬ್ಯಾಕ್ಟೀರಿಯಾ, ವೈರಸ್ಗಳು, ಶಿಲೀಂಧ್ರಗಳು ಅಥವಾ ಪರಾವಲಂಬಿಗಳು ಬೆಳೆದು ಕ್ರಮೇಣ ಹೊಟ್ಟೆ ನೋವು, ಜೀರ್ಣಕಾರಿ ಸಮಸ್ಯೆಗಳು, ಮಲಬದ್ಧತೆ, ಹಾರ್ಮೋನ್ಗಳು ಅಸಮತೋಲನ, ವಾಂತಿ ಮತ್ತು ಜ್ವರದಂತಹ ಲಕ್ಷಣಗಳಿಗೆ ಕಾರಣವಾದಾಗ ಕರುಳಿನ ಸೋಂಕುಗಳು ಸಂಭವಿಸುತ್ತವೆ. ಕೆಲವು ತೀವ್ರವಾದ ಕರುಳಿನ ಸಮಸ್ಯೆಗಳು ಹುಳುಗಳ ಬೆಳವಣಿಗೆಗೆ ಕಾರಣವಾಗಬಹುದು. ಇದು ದೇಹವನ್ನು ದುರ್ಬಲಗೊಳಿಸುತ್ತದೆ ಮತ್ತು ಗಂಭೀರ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ. 11ನೇ ಪ್ರಶ್ನೆ, ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಮಹಿಳಾ ದೊರೆ ಯಾರು? ಆಪ್ಷನ್ಸ್ ಎ ಕಿತ್ತೂರು ರಾಣಿ ಚೆನ್ನಮ್ಮ, ಬಿ ಅಬ್ಬಕ್ಕ ಚೌಟ, ಸಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಡಿ ವನಕೆ ಓಬವ್ವ. ಸರಿಯಾದ ಉತ್ತರ ಆಪ್ಷನ್ ಬಿ ಅಬ್ಬಕ್ಕ ಚೌಟ. ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಮಹಿಳಾ ದೊರೆ ಎಂದು ಪರಿಗಣಿಸಲ್ಪಡುವವರು ರಾಣಿ ಅಬ್ಬಕ್ಕ ಚೌಟ. ಇವರು 16ನೇ ಶತಮಾನದಲ್ಲಿ ಉಳ್ಳಾಲವನ್ನು ಪೋರ್ಚುಗೀಸ್ ವಸಾಹತುಶಾಹಿಗಳಿಂದ ರಕ್ಷಿಸಲು ಹೋರಾಡಿದ ಧೈರ್ಯಶಾಲಿ ರಾಣಿ. ಇವರ ನಂತರ ಬಂದ ಕಿತ್ತೂರು ರಾಣಿ ಚೆನ್ನಮ್ಮ 19ನೇ ಶತಮಾನದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ದರೂ ಇತಿಹಾಸದ ಪ್ರಕಾರ ಅಬ್ಬಕ್ಕ ರಾಣಿಯ ಹೋರಾಟ ಮೊದಲು ನಡೆದಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.